ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಡಾಕ್ಯುಮೆಂಟರ್ 99 ಚಾನೆಲ್ ನ. ಇವತ್ತು ನಾನು ತಗೊಂಬಂದಿರೋ ವಿಚಾರ ಬಂದು ಆಧಾರ್ ಕಾರ್ಡ್ಗೆ ಗೃಹ ಜ್ಯೋತಿ ಸ್ಕೀಮ್ ನ ಲಿಂಕ್ ಮಾಡಿರೋದನ್ನ ಡಿಲಿಂಕ್ ಮಾಡೋದು ಹೇಗೆ ಅನ್ನೋ ಪ್ರೊಸೀಜರ್ ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನಾನೀಗ ಓಪನ್ ಮಾಡಿರೋ ವೆಬ್ಸೈಟ್ ಪೇಜ್ ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಆಗಿ ಆ ಪೇಜ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರತಕ್ಕಂತ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಪೋರ್ಟಲ್ ಗೆ ನಿಮಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಮೊದಲಿಂದ ನೀವು ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನಾ ಯುವ ನಿಧಿ ಅನ್ನೋದನ್ನ ನೋಡ್ಕೊಂಡ್ ಬರ್ತಾ ಇದ್ದೀರಿ. ಈಗ ನಾವು ಇವಾಗ ಡಿಲಿಂಕ್ ಮಾಡೋದು ಹೇಗೆ ಅನ್ನೋ ಪ್ರೊಸೀಜರ್ ನ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೊಂದು ಇತ್ತೀಚಿನ ಸುದ್ದಿಗಳು ಅಂತ ಹೋಗ್ತಾ ಇದೆಯಲ್ಲ, ಇಲ್ಲಿ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಮಾಡಿರುವ ಆಧಾರ್ ಲಿಂಕ್ ಅನ್ನು ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬಂದಿದೆ ನೋಡಿ. ಇತ್ತೀಚಿನ ಸುದ್ದಿಗಳಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ. ತಾವು ಅದನ್ನ ಕ್ಲಿಕ್ ಮಾಡಿದ ಕೂಡಲೇ ಹೊಸ ಪೇಜ್ಗೆ ಕರ್ಕೊಂಡ್ ಬರುತ್ತೆ. ನೀವು ನೋಡ್ತಾ ಇರಬಹುದು, ತಾವೀಗ ನೋಡ್ತಾ ಇರಬಹುದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗೃಹ ಜ್ಯೋತಿ ಯೋಜನೆಯಿಂದ ಡಿಲಿಂಕ್ ಗಾಗಿ ಅರ್ಜಿ ಅಂತ ಬಂದಿದೆ. ಸೊ ಇಲ್ಲಿ ನೀವು ಕೆಳಗಡೆ ಬಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಿ, ಗೃಹ ಜ್ಯೋತಿಯೊಂದಿಗೆ ನೋಂದಾಯಿತ ಆಧಾರ್ ಅಂತ ಕೇಳ್ತಾ ಇದೆ. ನೀವು ಮೊದಲಿಗೆ ಯಾವ ಆಧಾರ್ ಕೊಟ್ಟಿದ್ರಲ್ಲ ಗೃಹ ಜ್ಯೋತಿ ಎನ್ರೋಲ್ ಆಗೋ ಟೈಮಲ್ಲಿ, ಆ ಆಧಾರ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ ನಂಬರ್ನ. ನಾನೀಗ ಇಲ್ಲಿ ಆಧಾರ್ ನಂಬರ್ನ ಡೆಮೋ ಎಂಟರ್ ಮಾಡ್ತಾ ಇದ್ದೀನಿ. ಗೆಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ಮತ್ತೆ ಅಲ್ಲಿ KYC ಡೀಟೇಲ್ಸ್ ಅಲ್ಲಿ ಮತ್ತೆ ಆಧಾರ್ ನಂಬರ್ನ ಕೇಳುತ್ತೆ. ಮತ್ತೆ ಆಧಾರ್ ನಂಬರ್ನ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಈಗ ಇಲ್ಲೊಂದು ನಿಮಗೆ ಸಣ್ಣದಾಗ ಒಂದು ಬ್ಲಾಕ್ ಸಿಗುತ್ತೆ. ಇಲ್ಲಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡಿಕೊಂಡು ಗೆಟ್ OTP ಮೇಲೆ ಕೊಡಿ. OTP ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. OTP ಪಡೆಯಿರಿ ಅಂತ ಬರುತ್ತೆ. OTP ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. OTP ನ ಮೆಸೇಜ್ ಮೂಲಕ ಕಳಿಸಿದೀನಿ ಅಂತ ಮೆಸೇಜ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಓಕೆ ಕೊಡಿ. ಕೊಟ್ಟ ಮೇಲೆ ನಿಮ್ಗೆ ಈಗ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ OTP ಅನ್ನು ನಮೂದಿಸಿ ಅಂತ ಇದೆ. ಈಗ OTP ನ ನಿಮ್ಗೆ ಏನ್ ಮೆಸೇಜ್ ಬಂದಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಾನಿದು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಡೆಮೋ OTP ಅದು ಸಲ್ಲಿಸಿ ಅಂತ ಕೊಟ್ಟ ಮೇಲೆ ನಿಮ್ಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸಿಂಗ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಅನ್ನೋದು ಜನರೇಟ್ ಆಗುತ್ತೆ. ತಾವು ನೋಡ್ಬೋದು. ಅದಕ್ಕೆ ಮುಂಚೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಧಾರ್ ನಂಬರು, ಬಳಕೆದಾರರ ಹೆಸರು, ಖಾತಾ ಸಂಖ್ಯೆ, ಏನು ಕನೆಕ್ಷನ್ ID, ಮಾಲೀಕರ ಹೆಸರು. ನಾವು ಆಕ್ಯುಪೆನ್ಸಿ ಟೈಪ್ ಅಂದ್ರೆ ಟೆನೆಂಟ್ ಆಗಿರೋದ್ರಿಂದ ಟೆನೆಂಟ್ ಅಂತ ಬರುತ್ತೆ. ಒಂದು ವೇಳೆ ಓನರೇ ಆ ಮನೆಯದನ್ನ ತೆಗಿಬೇಕು ಅಂತ ಬಂದಾಗ ನಿಮಗೆ ಈ ಒಂದು ಕಾಲಮ್ ಅಲ್ಲಿ ಓನರ್ ಅಂತ ಬರುತ್ತೆ. ಬಳಕೆದಾರರ ವಿಧ, ಆಕ್ಯುಪೆನ್ಸಿ ಟೈಪ್ ಓನರ್ ಇದ್ರೆ ಓನರ್ ಅಂತ ಬರುತ್ತೆ, ಟೆನೆಂಟ್ ಇದ್ರೆ ಟೆನೆಂಟ್ ಅಂತ ಬರುತ್ತೆ. ಸೊ ಈಗ ಇದು ಟೆನೆಂಟ್ ಆಗಿರೋದ್ರಿಂದ ನಾನಿಲ್ಲಿ ಟೆನೆಂಟ್ ಅನ್ನೋ ಆಪ್ಷನ್ ನ ಡಿಫಾಲ್ಟ್ ಆಗಿ ತಗೊಂಡ್ ಬಂದಿದೆ. ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿದಾಗ ಏನ್ ನಂಬರ್ ಕೊಟ್ಟಿರ್ತೀವಲ್ಲ ಅದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ನೋಡ್ಬೋದು. ಗೃಹ ಜ್ಯೋತಿ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಂದ್ರೆ ಆ ಟೈಮಲ್ಲಿ ಆಧಾರ್ ಕೊಟ್ಟಿರೋ ನಂಬರ್ಗೆ OTP ಬರಬೇಕು ಅಂತ ಇರೋದಿಲ್ಲ. ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ಅಲ್ಲಿ ಕೊಟ್ಟ ಮೇಲೆ ಮೇಲಿನ ವಿವರಗಳು ಸರಿಯಾಗಿವೆ ಅಂತ ಕೇಳ್ತದೆ. ನೀವು ಕೊಟ್ಟಿರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಎಸ್ ಅಂತ ಕೊಡಿ. ಕೊಟ್ಟ ಮೇಲೆ ಸ್ವಲ್ಪ ಡೌನ್ ಬನ್ನಿ. ಡಿಲಿಂಕ್ ಗೆ ಕಾರಣವನ್ನು ಸೆಲೆಕ್ಟ್ ಮಾಡಿ ಅಂತ ಕೇಳಿದೆ. ಇಲ್ಲಿ ನೀವು ಸೆಲೆಕ್ಟ್ ನ ಚೂಸ್ ಮಾಡ್ಕೊಳ್ಳಿ. ಶಿಫ್ಟಿಂಗ್ ಹೌಸ್ ಅಂತ ಬರುತ್ತೆ. ಅನ್ವಿಲಿಂಗ್ ಟು ಕಂಟಿನ್ಯೂ ಗೃಹ ಜ್ಯೋತಿ, ಇದನ್ನ ಅನ್ವಿಲಿಂಗ್ ಟು ಕಂಟಿನ್ಯೂ ಗೃಹ ಜ್ಯೋತಿ ಸ್ಕೀಮ್ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ನೀವು ಬೇರೆ ಮನೆಗೆ ಹೋದಾಗ ಅಲ್ಲಿ ನೀವು ಸ್ಕೀಮ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಈ ಅಪ್ಲಿಕೇಶನ್ ನಿಂದ ಈ ID ನಂಬರ್ ಏನೀಗ ನೀವು ಕೊಟ್ಟಿದ್ದೀರಲ್ಲ ಆಧಾರ್ ನಂಬರ್, ಅದೇ ಆಧಾರ್ ನಂಬರ್ ಅಲ್ಲಿ ಟೈಪ್ ಮಾಡಿದಾಗ ಅದು ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನೀವು ಶಿಫ್ಟಿಂಗ್ ದಿ ಹೌಸ್ ಆರ್ ಪ್ರಮೈಸಸ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಏನೊಂದು ಬ್ಲಾಕ್ ಮಾರ್ಕ್ ಇದೆ, ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹ ಬಳಕೆ ಅದೇನು ಕಂಡೀಷನ್ಸ್ ಇದೆ ಎಲ್ಲ ಕ್ಲೀನ್ ಆಗಿ ಓದ್ಕೊಳ್ಳಿ. ಓದ್ಕೊಂಡ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅದನ್ನ ಓಕೆ ಕೊಡಿ. ಕೊಟ್ಟ ಮೇಲೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿದೆ. ಅಪ್ಲಿಕೆಂಟ್ ನೇಮು, ಕನೆಕ್ಷನ್ ID, ಡಿಲಿಂಕ್ಡ್ ಡೇಟು, ಡಿಲಿಂಕ್ಡ್ ಮೊಬೈಲ್ ನಂಬರು, ಶಿಫ್ಟಿಂಗ್ ಹೌಸ್ ಅಂತ ಡೀಟೇಲ್ಸ್ ಆಫ್ ರೀಸನ್ ಕೊಡ್ತಾರೆ. ಸೊ ಕೊಟ್ಟ ಮೇಲೆ ನೀವು ಇದನ್ನ ಪ್ರಿಂಟ್ ಮಾಡಿ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾನೀಗ ಸದ್ಯಕ್ಕೆ ಇದನ್ನ ಸೇವ್ as PDF ಕೊಟ್ಟು ಸೇವ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಒಂದು
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದ್ರೂ ಗೃಹ ಜ್ಯೋತಿ ಸ್ಕೀಮ್ ನ ಡಿಲಿಂಕ್ ಮಾಡಬೇಕು ಅಂತ ಏನಾದ್ರು ನಿಮ್ಮ ಹತ್ರ ಹೇಳಿದ್ರು ಅಥವಾ ಇನ್ಫಾರ್ಮೇಶನ್ ಇದ್ರೆ ಅಂತವ್ರಿಗೆ ಈ ಡೀಟೇಲ್ಸ್ ನ ಶೇರ್ ಮಾಡಿ. ಅವ್ರಿಗೆ ಇದು ಉಪಯೋಗ ಆಗ್ಲಿ, ಎಲ್ರಿಗೂ ಡಾಕ್ಯುಮೆಂಟ್ ಮೇಲೆ ಜ್ಞಾನ ಹೆಚ್ಚಾಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.